ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಪಡೆಯೋದಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸ್ತಾ ಇದ್ದಾರೆ. ಮೊದಲ ದಿನವೇ ಸುಮಾರು 6-7 ಲಕ್ಷ ಭಕ್ತಾದಿಗಳು ರಾಮನ ದರ್ಶನ ಪಡೆಯೋದಕ್ಕೆ ಮುಗಿಬಿದ್ದಿದ್ದಾರೆ. ಸಾವಿರಾರು ಭಕ್ತರು ರಾಮನನ್ನ ಕಣ್ತುಂಬಿಕೊಂಡು ಪುಳಕಿತರಾಗಿದ್ದಾರೆ. ಅಯೋಧ್ಯೆ ಈಗ ಪುಣ್ಯಕ್ಷೇತ್ರ, ಅಯೋಧ್ಯೆ ತೀರ್ಥಕ್ಷೇತ್ರ. ಇಂದು ಅತಿ ದೊಡ್ಡ ಶ್ರದ್ಧಾ ಕೇಂದ್ರವಾಗ್ತಿದೆ ಭಗವಾನ್ ಶ್ರೀರಾಮ ಮಂದಿರ. ನಿನ್ನೆ ಲೋಕಾರ್ಪಣೆಯಾದ ಮಂದಿರ ದರ್ಶನಕ್ಕೆ ಇವತ್ತು ಅವಕಾಶ ಕಲ್ಪಿಸಲಾಗಿದೆ. ಮುಂಜಾನೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಭಕ್ತರು ಸರದಿಯಲ್ಲಿ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ. ಮೊದಲ ದಿನವೇ ಭಕ್ತರ ಮಧ್ಯೆ ತಳ್ಳಾಟ, ನೂಕಾಟ ಏರ್ಪಟ್ಟಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಿರೋದ್ರಿಂದ ಭದ್ರತೆ ಕೈಗೊಳ್ಳಲಾಗಿದೆ. ತಪಾಸಣೆ ಮಾಡಿ ಭಕ್ತರನ್ನ ಬಿಡಲಾಗ್ತಿದೆ. ರಾಮಲಲ್ಲಾನ ದರ್ಶನಕ್ಕೆ ಮಹಿಳೆಯರು ಪರದಾಟ ನಡೆಸಿದ್ರೆ ಭಕ್ತರನ್ನ ನಿಯಂತ್ರಿಸಲು ಭದ್ರತಾ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಪವಿತ್ರ ಸರಯೂ ನದಿಯ ರಾಮ್ ಕಿ ಪೈಡಿ ಘಾಟ್ನಲ್ಲಿ ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಮಿಂದಿದ್ದಾರೆ. ಮೊದಲ ದಿನವೇ 7 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದಾರೆಂದು ಅಂದಾಜಿದೆ. ರಾಮಲಲ್ಲಾ ದರ್ಶನಕ್ಕೆ ಭಕ್ತರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕರ್ನಾಟಕದ ವಿವಿಧ ಮೂಲೆಗಳಿಂದಲೂ ಭಕ್ತರು ಅಯೋಧ್ಯೆಗೆ ತೆರಳಿ ಜಾನಕಿ ವಲ್ಲಭನ ದರ್ಶನ ಪಡೆದಿದ್ದಾರೆ. ಹಾಸನದ ಭಕ್ತರು ನಿನ್ನೆಯಿಂದಲೇ ದರ್ಶನಕ್ಕೆ ಕಾದು ನಿಂತಿದ್ದಾರೆ. ಕೊನೆಗೂ ಇವತ್ತು ಬಾಲರಾಮನ ದರ್ಶನ ಪಡೆದಿದ್ದಾರೆ. ಭಕ್ತರಿಗೆ ರಾಮ ಮಂದಿರದಲ್ಲಿ ದರ್ಶನ ಮತ್ತು ಆರತಿ ಸಮಯ ನಿಗದಿಗೊಳಿಸಲಾಗಿದೆ. ಅಯೋಧ್ಯೆ ರಾಮನಿಗೆ ನಿತ್ಯ 6 ಸಮಯದಲ್ಲಿ ವಿಶೇಷ ಆರತಿ ಮಾಡಲಾಗುತ್ತೆ. ಬೆಳಗ್ಗೆ 4:30ರಿಂದ ಸಂಜೆ 6:30ರವರೆಗೆ ವಿಶೇಷ ಆರತಿ ಇರಲಿದೆ. ಮೊದಲ ಆರತಿ ಬೆಳಗ್ಗೆ 4:30ಕ್ಕೆ ನಡೆಯಲಿದ್ದು ರಾಮನಿಗೆ ಸುಪ್ರಭಾತ ಆರತಿ ಎತ್ತಲಾಗುತ್ತೆ. ಎರಡನೇ ಆರತಿ ಬೆಳಗ್ಗೆ 6:30ಕ್ಕೆ ಮಾಡಲಾಗ್ತಿದ್ದು ಶೃಂಗಾರ ಆರತಿ ನಡೆಸಲಾಗುತ್ತೆ. ಇನ್ನು ಮೂರನೇ ಆರತಿಯಾಗಿ ಬೆಳಗ್ಗೆ 11:30ಕ್ಕೆ ರಾಜಭೋಗ ಆರತಿ ಮಾಡಲಾಗುತ್ತೆ. ಇನ್ನು ಮಧ್ಯಾಹ್ನ 2:30ಕ್ಕೆ 4ನೇ ಆರತಿ ಮಾಡಲಾಗ್ತಿದ್ದು ರಾಮನನ್ನ ನಿದ್ರೆಯಿಂದ ಎಬ್ಬಿಸುವ ಆರತಿ ಎತ್ತಲಾಗುತ್ತೆ. 5ನೇ ಆರತಿ ಸಂಜೆ 6:30ಕ್ಕೆ ಮಾಡಲಾಗ್ತಿದ್ದು ರಾತ್ರಿ 8:30ಕ್ಕೆ ಶಯನ ಆರತಿ ನಡೆಸಲಾಗುತ್ತೆ. ಆರತಿಗಾಗಿ ಉಚಿತ ಪಾಸ್ಗಳನ್ನ ಆಫ್ಲೈನ್ ಮತ್ತು ಆನ್ಲೈನ್ ನಲ್ಲಿ ಪಡೆಯಬಹುದು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ವೆಬ್ಸೈಟ್ನಲ್ಲಿ ಐಡಿ ಕಾರ್ಡ್ ನೀಡಿ ಆರತಿಗೆ ಪಾಸ್ ಪಡೆಯಬಹುದು. ಇನ್ನು ಮೊದಲ ದಿನವೇ ಅಯೋಧ್ಯೆಗೆ ಸಾಗರೋಪಾದಿಯಲ್ಲಿ ಭಕ್ತರು ಬರ್ತಿದ್ದು ಇವತ್ತು ಒಂದೇ ದಿನ 3 ಲಕ್ಷ ಭಕ್ತರು ಬಾಲರಾಮನ ದರ್ಶನ ಪಡೆದಿದ್ದಾರೆ. ಹರೀಶ್, TV9, ಅಯೋಧ್ಯೆ.